ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸೌತೆಕಾಯಿನ ನಾವು ಜನರಲಿ ದಿನನಿತ್ಯದ ಅಡುಗೆಯಲ್ಲಿ ಬಳಸ್ತೀವಲ್ಲ, ಅಡುಗೆಯಲ್ಲಿ ಮತ್ತು ಸ್ಯಾಲಡ್ ರೂಪದಲ್ಲಿ, ಕೋಸಂಬರಿ ರೂಪದಲ್ಲಿ ಉಪಯೋಗಿಸ್ತೀವಿ. ಸೌತೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀರಿನಂಶ ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಯಾವಾಗಲೂ ಫ್ರೆಶ್ ಆಗಿ ಇರೋ ಹಾಗೆ ಮಾಡುತ್ತೆ. ನೀರಿನ ಅಂಶನ ತುಂಬತ್ತೆ ನಮ್ಮ ದೇಹದಲ್ಲಿ. ಇಂಥ ಸೌತೆಕಾಯಿಯಲ್ಲಿ ಒಂದು ರುಚಿಕರವಾದ ಗೊಜ್ಜಿನ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಗೊಜ್ಜಂತೂ ಅದ್ಭುತ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ. ಈ ಥರ ಗೊಜ್ಜನ್ನ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಸೌತೆಕಾಯಲ್ಲಿ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಸೌತೆಕಾಯಿ ಒಂದೇ ಅಲ್ಲ, ಬದನೆಕಾಯಲ್ಲೂ ಈ ಒಂದು ಗೊಜ್ಜನ್ನ ಮಾಡ್ಕೋಬೋದು. ಹಾಗೆಯೇ ಸೀಮೆ ಬದನೆಕಾಯಿ, ಇನ್ನು ಬೇರೆ ಬೇರೆ ತರಕಾರಿಗಳಲ್ಲಿ ನಾವು ಈ ಥರ ಗೊಜ್ಜನ್ನು ತಯಾರಿಸ್ಕೋಬೋದು. ಆದರೆ ಸೌತೆಕಾಯಲ್ಲಿ ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ನಾನು ಹೇಳ್ದಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ತುಂಬಾ ಸಿಂಪಲ್ಲು. ನೋಡ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೆಸಿಪಿನ ನೋಡಿ. ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ಆಗ ತಲುಪುತ್ತೆ. ಇಲ್ಲಿ ನಾನು ಉಪಯೋಗಿಸಿರೋದು ಒಂದೇ ಒಂದು ಸೌತೆಕಾಯಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಗೊಜ್ಜು ಬೇಕಂದರೆ ಒಂದೆರಡು ಸೌತೆಕಾಯಿ ಉಪಯೋಗಿಸ್ಕೋಬೋದು. ಸೌತೆಕಾಯಿನ ಕಹಿ ಎಲ್ಲ ತೆಗೆದು ಆಮೇಲೆ ಸಿಪ್ಪೆನ ಎಲ್ಲ ತೆಕ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ತೀನಿ ಮೊದಲಿಗೆ. ನೋಡಿ, ಇಷ್ಟು ಗಾತ್ರ ಇದ್ದರೆ ಸಾಕು. ನಿಮ್ಗೆ ಇನ್ನೂ ಸಣ್ಣ ಬೇಕಂದರೆ ಮಾಡ್ಕೋಬೋದು. ಈಗ ಮೊದಲಿಗೆ ಸೌತೆಕಾಯಿನ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಬಿಡೋಣ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಇಂಗುನೇ ಇಂಪಾರ್ಟೆಂಟು ಈ ರೆಸಿಪಿಗೆ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಿಂಗನ್ನ ಹಾಕ್ಕೊಂಡು ಆಮೇಲೆ ಸೌತೆಕಾಯಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೋತೀನಿ. ಈ ಕಡೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ 8ರಿಂದ 10 ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ, ಇದರ ಜೊತೆ 1 ಟೀ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಮತ್ತು ಅರಿಶಿನ, ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ತರಿ ಆಗಿರಬಾರ್ದು ಈ ಗೊಜ್ಜಿಗೆ. ಇದು ಮಸಾಲೆ ಸ್ವಲ್ಪ ನುಣ್ಣಗಿರಬೇಕು. ಈ ಕಡೆ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕ್ರಂಚಿ ಆಗಿದ್ರೂ ನಡೆಯುತ್ತೆ ಸ್ನೇಹಿತರೆ, ಟೇಸ್ಟಿಯಾಗಿರುತ್ತೆ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ. ಈಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ತುಂಬಾ ಇಂಪಾರ್ಟೆಂಟು. ಬೆಲ್ಲನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಫ್ರೆಶ್ ಕೊತ್ತಂಬರಿ, ಕರಿಬೇವು ಕೂಡ ನೀವು ಮೇಲೆ ಹಾಕ್ಕೊಳ್ಳಿ. ರೆಡಿಯಾಗೋಯ್ತು ರುಚಿಕರವಾದ ಕಾಯಿ ಸಾಸಿವೆ ಇಂಗು ಸೌತೆಕಾಯಿ ಗೊಜ್ಜು. ಸಖತ್ತಾಗಿರುತ್ತೆ ಸ್ನೇಹಿತರೆ, ಟೇಸ್ಟ್ ಮಾತ್ರ. ಬಿಸಿ ಅನ್ನ ಕಲಿಸ್ಕೊಂಡು ತಿನ್ನಿ. ನಿಮ್ಮ ಮನೆಯವರೆಲ್ಲ ಅನ್ನ ಸಾರು ಹುಳಿನ ಬಿಟ್ಬಿಟ್ಟು ಗೊಜ್ಜು ಜೊತೆನೇ ಎಲ್ಲ ಊಟ ಮಾಡಿ ಅನ್ನ ಖಾಲಿ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರಾಗಿರೋ ರೆಸಿಪಿಯೊಂದಿಗೆ, ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಮನೆಯಲ್ಲಿ ಆರೋಗ್ಯಕರವಾಗಿ ಅಡುಗೆನ ಮಾಡ್ಕೊಳ್ಳಿ, ಊಟ ಮಾಡಿ ಅಂತ ಹೇಳ್ತಾ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ, ಫಾರ್ ನೌ.